ಟ್ರೈನ್ ನೋಡಪ್ಪ ಇಲ್ಲಿ ಹೆಂಗಿದೆ ಟ್ರೈನ್. ಸೂಪರ್ ಆಗಿದೆಯಲ್ಲ. ಆದ್ರೆ ಸಣ್ಣ ಮಕ್ಳು ಎಲ್ಲರೂ ತಿಳಿಬಹುದು ಅನ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಟ್ರ್ಯಾಕ್ ಇದೆಲ್ಲ, ಸೂಪರ್ ಇದೆ. ನನಗಂತೂ ತುಂಬಾ ಇಷ್ಟ ಆಯ್ತು ಅದು. ಸೊ ಇವಾಗಂತೂ ರೈಲ್ವೆ ಮ್ಯೂಸಿಯಂ ಹತ್ರ ಬಂದ್ಬಿಟ್ಟಿದೀವಿ. ಎಂಟ್ರೆನ್ಸ್ ಅಲ್ಲಿ ಬೈಕ್ ಪಾರ್ಕಿಂಗ್ 30 ರೂಪಾಯಿ, ಮತ್ತೆ ಒಳಗಡೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 50 ರೂಪಾಯಿ ತಗೊಂಡಿದ್ದಾರೆ. ಕಾಣಿಸ್ತಿದೆ 50. ಸೊ ಇಲ್ಲೇನೇನಿದೆ ಅಂತ ಇಲ್ಲಿಂದನೇ ನೋಡ್ಕೊಂಡು ಹೋಗೋಣ. ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಫಸ್ಟ್ ಟೈಮ್ ಬರ್ತಾ ಇದೀನಿ. ಇದು ಆಕ್ಚುಲಿ ನಾನು ಅರಮನೆ ಹತ್ರ ಹೋಗೋಕ್ಕಿಂತ ಮುಂಚೆ ದಾರಿಲಿ ಈ ಥರ ರೈಲ್ವೆ ಮ್ಯೂಸಿಯಂ ಇದೆ ಅಂತ ಹೇಳ್ತಿದ್ದಂಗೆ ಇಲ್ಲಿಗೆ ಬಂದೆ. ಸೊ ಏನೇನಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ ಈ ಕಡೆ ಇದು ಟ್ರ್ಯಾಕ್ ಚೇಂಜ್ ಮಾಡೋದಾಗಿರ್ಬೋದು, ಟ್ರ್ಯಾಕ್ಟಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಒಂದು ಎಕ್ಸಾಂಪಲ್ ಒಂದು ಇದಕ್ಕಿದ್ರೇನೋ ಒಂದು ಡೆಮೋ ಥರ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಸೊ ಒಳಗಡೆ ಇಲ್ಲೇ ಕ್ಯಾಂಟೀನ್ಸ್ ಎಲ್ಲ ಥರನೂ ಇದ್ದಾವೆ. ಸೊ ಕೂತ್ಕೊಂಡು ತಿನ್ನೋ ಐಟಮ್ಸ್ ಎಲ್ಲ ಇಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಇಲ್ಲಿ ಬರ್ದಿದ್ದಾರೆ. ನೋಡೋಣ, ಎಲ್ಲಾನು ತಿರುಗಿಬಿಟ್ಟು ನೋಡೋಣ ಹೆಂಗಿರುತ್ತೆ ಏನು ಅಂತೆಲ್ಲ. ಆ್ಯಕ್ಚುಲಿ ನಾನು ಹೆಲ್ಮೆಟ್ ಇಡೋಕ್ಕೆ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಅಲ್ಲಿ ತುಂಬ ಪ್ರಾಬ್ಲಮ್ ಆಗ್ಬಿಡ್ತು. ಕ್ಯಾಮ್ರಾಸ್ ಇದಾವೆ, ಎಲ್ಲಿಡೋಣ ಗೊತ್ತಾಗ್ತಿಲ್ಲ. ಹೆಲ್ಮೆಟ್ ಇದೆ, ತಲೆ ಕೆಟ್ಟಕೆರೆ ಹಿಡಿದೋಗ್ಬಿಟ್ಟಿದೆ. ಅಂದರೆ ಯಾವ ಟಾಪ್ ಬಾಕ್ಸ್ ಹಾಕ್ಸ್ಕೋಬೇಕು, ಇಲ್ಲಾಂದರೆ ತಲೆನೋವು, ತುಂಬ ತಲೆನೋವು ಇದು. ಇಲ್ಲಾಂದ್ರೆ ಆಗಲ್ಲ, ತುಂಬ ತಲೆನೋವು ಹೋಗ್ಬಿಡುತ್ತೆ. ಸೊ ಹಳೆ ಕಾಲದ ಟ್ರೈನ್ ನೋಡಿ, ಇದು ಹೆಂಗಿದೆ, ಸೂಪರ್ ಆಗಿದೆ ಅಲ್ವಾ. ಸೊ ನನ್ನ ಜೊತೆ ಯಾರು ಇಲ್ಲ, ಫೋಟೋ ತೆಗಿಯೋಕ್ಕೆ ಒಬ್ಬನೇ ಬಂದಿದ್ದೀನಿ. ಅದೊಂದು ತಲೆನೋವು. ಯಾರನ್ನು ಒಬ್ರು ಜೊತೆಲಿದ್ರೆ ಒಳ್ಳೆ ಫೋಟೋಸು ವಿಡಿಯೋಸ್ ತಗೋಬೋದಿತ್ತು. ಫೋಟೋ ತಕ್ಕೊಳಕ್ಕೂ ವಿಡಿಯೋ ಮಾಡೋದಕ್ಕೂ ಯಾರು ಇಲ್ಲ, ನಾನು ಒಬ್ಬನೇ ಬಂದಿದ್ದೀನಿ. ವಿಡಿಯೋ ಮಾಡೋದು ನಾನೇ, ಫೋಟೋ ತಕ್ಕೊಳೋದು ನಾನೇ. ಇದನ್ನ ಟ್ರ್ಯಾಕ್ ಚೇಂಜ್ ಮಾಡೋದು ನೋಡಿ. ಇದನ್ನ ನಿಮಿಷ ತೋರಿಸ್ಬಿಡ್ತೀನಿ ನನಗೆ. ಇದು ಟ್ರ್ಯಾಕ್ ಚೇಂಜ್ ಮಾಡೋದು. ಇದು ಇಲ್ಲಿ ನೋಡಿ ಕಾಣಿಸಿದೆಯಲ್ಲ, ಈ ಟ್ರ್ಯಾಕ್ನ ಹಿಂಗೆ ಇಟ್ಕೊಂಡಿದ್ದು ಮಾಡಿದ್ರೆ ಟ್ರ್ಯಾಕ್ ಚೇಂಜ್ ಆಗುತ್ತೆ ಟ್ರೈನ್. ಅದು ಇದು ಸಿಂಬಾಲಿಕಾಗಿ ಇಕ್ಕಿದ್ರೆ ಇಲ್ಲೆಲ್ಲ ಒಳಗಡೆ. ನೋಡೋಣ ಬನ್ನಿ ಒಳಗಡೆ. ಇದೆಲ್ಲ ಎಕ್ವಿಪ್ಮೆಂಟ್ಸ್, ಅವೆಲ್ಲ ಯಾವ ಮೆಕ್ಯಾನಿಕಲ್ ಎಕ್ವಿಪ್ಮೆಂಟ್ಸ್ ಇದ್ದಾವೆ. ಒಳಗಡೆ ಹೋಗೋಣ. ಇವಾಗ ಏನೇನು ಕಾಣಿಸ್ತಿದೆ ನೋಡೋಣ. ಸೊ ಒಳಗಡೆ ಎಲ್ಲ ಮ್ಯೂಸಿಯಂ ಥರ ಎಲ್ಲ ಇದೆ. ಸೊ ನಮ್ಮ ಲೋಗೋ ಪೈಲಟ್ ಇವರು. ಇದು ಇಂಜಿನ್ ಎಲ್ಲ. ಸೊ ಇದ್ರ ಬಗ್ಗೆ ಏನೋ ತಿಳ್ಕೊಂಡಿಲ್ಲ ನಾನು ಅಷ್ಟೊಂದು. ಸೊ ಇದೆಲ್ಲ ಮಿಕ್ಸು. ಮತ್ತು ಇದು ನೋಡು, ಇದು ಟ್ರಾಫಿಕ್ ಸಿಗ್ನಲ್ ಕೊಡೋದು. ಇದು ಹಳೆ ಕಾಲದಲ್ಲಿ ಸಿಗ್ನಲ್ ಮಾಡೋದು. ಇದು ತೋರಿಸಿ. ಇದನ್ನು ಟ್ರ್ಯಾಕ್ ಚೇಂಜ್ ಮಾಡುವಾಗ ಸಿಗ್ನಲ್ ಕೊಡೋ ಸಿಗ್ನಲ್ ಸಿಸ್ಟಮೆಟಿಕ್. ಅದು ಹಳೆ ಕಾಲದದ್ದು. ಅದು ಹಳೆ ಕಾಲದಲ್ಲಿ ಇದು ಕಾಂಟ್ಯಾಕ್ಟ್ ಮಾಡೋದು ಪ್ರತಿಯೊಂದು. ಹಳೆ ಲ್ಯಾಂಡ್ಲೈನ್ಸು ನೋಡಿ, ಇದೆಲ್ಲ ರೇಡಿಯೋ, ಇವೆಲ್ಲ ರೇಡಿಯೋಸ್ ನೋಡಿ. ಹಳೆ ಕಾಲದ ರೇಡಿಯೋಸ್ ಇವು. ಸೊ ಹೆಂಗಿದೆ ಅಲ್ವಾ, ಚೆನ್ನಾಗಿದೆ ಅಲ್ಲ. ಮತ್ತು ಹಳೆ ಕಾಲದ ಟ್ರೈನ್ಗಳು ಫೋಟೋಸ್ ಎಲ್ಲ ಇಲ್ಲಿದ್ದಾವೆ. ಹೆಂಗಿದೆ ನೋಡಿ, ಸೂಪರ್ ಆಗಿದೆಯಲ್ಲ. ಹಳೆ ಕಾಲದ್ದು ಯಾವ ಇಯರ್ ಅದಂತ ಏನೋ ಬರ್ದಿಲ್ಲ. 2007 ಅಂತ ಹಾಕಿದರೆ. ಒಂದು ಕಾಲದಲ್ಲಿ ಚೆನ್ನಾಗಿದೆ. ಒಂದು ಟೈಮಲ್ಲಿ ಕುದುರೆ ಮುಂದೆ, ಇದು ನೋಡ್ತಾ ಇರ್ಬೋದು ನೀವು, ಕುದುರೆ ಮುಂದೆ ಟ್ರ್ಯಾಕಲ್ಲಿ ಯಾರು ಇಲ್ಲ ಅಂತ ನೋಡ್ಕೊಂಡು ಹೋಗುವ ಇದು ಟ್ರೈನ್ ಹಿಂದೆ ಹೋಗ್ತಿತ್ತು ಅನ್ಸುತ್ತೆ. ಹಂಗಿದೆ ಇದೆಲ್ಲ ಮ್ಯೂಸಿಯಂ. ಸಖತ್ತಾಗಿದೆಯಲ್ಲ. ಪರ್ಟಿಕ್ಯುಲರ್ ಈ ಥರ ಟ್ರೈನ್, ಈ ಇಯರಲ್ಲಿ ಈ ಥರ ಟ್ರೈನ್ ಬಂದಿದೆ ಅಂತ ಎಲ್ಲ ಫೋಟೋಸ್ ಹಾಕಿದ್ದಾರೆ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇವಾಗ ನೋಡಿ ಹೆಂಗೆ ಕಾಣಿಸ್ತೆ. ಪೇಂಟಿಂಗ್ ನೋಡಿ, ಮೈಸೂರು ಅನ್ಕೊಂತೇನೆ ಮೇ ಬಿ. ಎಷ್ಟು ಚೆನ್ನಾಗಿದೆ. 2018 ಯಾರೋ ಪ್ರಿಂಟೆಡ್ ಮಾಡಿರೋದು, ಹ್ಯಾಂಡ್ ಮೇಡ್, ಅಂದ್ರೆ ಕೈಯಲ್ಲಿ ಮಾಡಿರ್ತಾರೆ. ನೋಡ್ಬೋದು. ಇದು ಬಸ್ ಟೈಪ್ ಐತೆ ಒಂಥರ ಟ್ರೈನ್. ಇದು ಒಳಗಡೆ ಹೆಂಗಿದೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲರೂ ನೋಡೇ ಇರ್ತೀರಾ. ಅಯ್ಯಪ್ಪ, ಆಲ್ಮೋಸ್ಟ್ ಬಸ್ ಇದ್ದಂಗೆ ಇದೆ. ಹಳೆ ಕಾಲದ್ದು ಅನ್ಸುತ್ತೆ ಇದು. ಓಕೆ ನೋಡಿ, ಇದು ಎಲ್ಲ ಒಂಥರ ಬಸ್ ಥರನೇ. ಡ್ರೈವರ್ ಕುತ್ಕೊಳಕ್ಕೆ ಅದು ಎಕ್ಸಲೇಟ್ರು. ಸೊ ಹಿಂಗಿದೆ ಸಿಚುವೇಶನ್ ಇಲ್ಲಿ. ಏನಾದರೂ ಟ್ರೈನ್ ಟ್ರ್ಯಾಕ್ ಏನಾದರೂ ಪ್ರಾಬ್ಲಮ್ ಆದರೆ ಸೊ ಈ ಥರ ಬರುತ್ತೆ. ಹಳೆ ಕಾಲದ್ದು ಈ ಥರದ್ದು ಇರುತ್ತೆ ನೋಡಿ. ಇದು ಬಂದ್ಬಿಟ್ಟು ರೆಡಿ ಮಾಡುತ್ತೆ. ಸೊ ಟ್ರ್ಯಾಕ್ನ ರೆಡಿ ಮಾಡೋದಾಗ್ಲಿ, ಹೊಸ ಟ್ರ್ಯಾಕ್ನ ಹಾಕೋದಾಗ್ಲಿ. ಸೊ ಈ ಥರ ಇಂಜಿನ್ ಹಳೆ ಕಾಲದಲ್ಲಿ, ಇದು ಹಳೆ ಕಾಲದ್ದು ಇವೆಲ್ಲ. ಸೊ ಸೂಪರ್ ಆಗಿದೆ ಅಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಆ ಕಡೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ಬಿಡೋಣ. ಅಲ್ಲಿ ಏನೇನು ಇದೆಯಾ ಹಂಗೆ ನೋಡ್ಕೊಂಬರೋಣ. ಇದು ನೋಡಿ ರೈಲ್ವೆ ಕೆಫೆ ಥರ ಇದು ಮಾಡಿದ್ದಾರೆ. ಇದೆಲ್ಲ ಟ್ರ್ಯಾಕು. ಒಳ್ಳೊಳ್ಳೆ ಫೋಟೋಸ್ ತಗೋಬೋದು. ಯಾರು ಇಲ್ಲ ಬ್ರೋ ನನ್ನ ಜೊತೆ ಫೋಟೋ ತಗೊಳಕ್ಕೆ. ಅಟ್ಲೀಸ್ಟ್ ನನ್ನ ಫೋಟೋ ತೆಗಿಯೋಕ್ಕೂ ಯಾರು ಇಲ್ಲ. ಅದಕ್ಕೆ ಅರ್ಧ ಬೇಜಾರು ನನಗೆ. ಟ್ರೈನ್ ನೋಡಪ್ಪ ಇಲ್ಲಿ ಹೆಂಗಿದೆ ಟ್ರೈನ್. ಸೂಪರ್ ಆಗಿದೆಯಲ್ಲ. ಆದ್ರೆ ಸಣ್ಣ ಮಕ್ಳು ಎಲ್ಲರೂ ತಿಳಿಬಹುದು ಅನ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಟ್ರ್ಯಾಕ್. ಇದೆಲ್ಲ ಸೂಪರ್ ಇದೆ. ನನಗಂತೂ ತುಂಬಾ ಇಷ್ಟ ಆಯ್ತು ಅದು. ನೋಡಿ ಅಲ್ಲಿ ನಿಲ್ಸಿದ್ದೀನಿ ನನ್ನ ಗಾಡಿನ. ಅಲ್ಲಿಗೆ ನೋಡಿ, ಅಲ್ಲಿ ಕಾಣಿಸ್ತಿದ್ಯಾ, ಅಲ್ಲಿ ನಿಲ್ಸಿದ್ದೀನಿ ಗಾಡಿನ.
ಹೆಲ್ಮೆಟ್ನ ಇಲ್ಲಿ ಇಡಕ್ಕೆ, ಇಲ್ಲಿ ಒಳಗಡೆ ಇಡಕ್ಕೆ, ಇಲ್ಲಿ ಕಾಣಿಸಿದೆಯಲ್ಲ ಮನೆ ಇದು, ಈ ಒಳಗಡೆ ಇಡಕ್ಕೆ 30 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅಲ್ಲೊಂದು 30 ರೂಪಾಯಿ, ಇಲ್ಲೊಂದು 30 ರೂಪಾಯಿ. ಸರ್ ಹೇಗೆ ದುಡ್ಡು ಹೇಳಿದಾರೆ ನನ್ನ ಹತ್ರ. ಸೊ ಇದು ರೈಲ್ವೆ ಕೆಫೆ ಅಂತ, ಸ್ನ್ಯಾಕ್ಸ್ ಎಲ್ಲ ತಿಂತಾರೆ. ಸೊ ಚೆನ್ನಾಗಿದೆ ಒಂಥರ. ನನಗೆ ಇವಾಗ ತಿನ್ನೋ ಮೂಡಲ್ಲಿ ಇಲ್ಲ ನಾನೀಗ. ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂತಿದ್ದಾರೆ. ಇಲ್ಲೂ ವಾಶ್ರೂಮು ಎಲ್ಲ ಟ್ರೈನ್ ಎಲ್ಲ ಇದು ಮಾಡಿದ್ದಾರೆ, ಸೂಪರ್ ಆಗಿದೆ. ಸೊ ಇಲ್ಲಿ ಎಲ್ಲ ಹಾಕಿದ್ದಾರೆ ಇಲ್ಲಿ ಟ್ರೈನಿಂದು, ಯಾವ ಇಯರ್ದು ಯಾವ ವರ್ಷದ್ದು ಇದಂತ. ಸೊ ಹಳೆ ಕಾಲದ್ದು ಒಂದು ಇದೇನ ಮೆಟಲ್ ಎಲ್ಲ ಹಾಕಿದ್ದಾರೆ. ಇದನ್ನ ಸೂಪರ್ ಆಗಿದೆ. ಹಳೆ ಕಾಲದ್ದು ಇಲ್ಲ ಏನೇನೋ ಇಕ್ಕಿದ್ರು ಇಲ್ಲೆಲ್ಲ, ಏನಂತ ಗೊತ್ತಾಗ್ತಿಲ್ಲ ನನಗಂತೂ. ಓಕೆ, ಬ್ಯಾಡ್ಜು, ಅವರು ಯೂಸ್ ಮಾಡಿರೋ ಟಿಕ್ಸು, ಅವು ಅನ್ಸುತ್ತೆ. ಸೊ ಹಳೆ ಕಾಲದ್ದು ಇವೆಲ್ಲ ಮ್ಯೂಸಿಯಂ ಅಲ್ಲಿ. ಸೊ ಇವೆಲ್ಲ ನೋಡಿ ರ್ಯಾಂಕ್ಗಳು ಅಂತಾರೆ ಇವನ್ನೆಲ್ಲ. ಇದು ಒಳ್ಳೆ ಲೊಕೇಶನ್ ಇದ್ದಂಗಿದೆ. ಇದು ರೈಲ್ವೆ ಟ್ರ್ಯಾಕ್, ಇದು ಸಣ್ಣ 2 ವೇ ರೈಲ್ವೆ ಟ್ರ್ಯಾಕ್ ಇದು. ಎಲ್ಲರೂ ಫೋಟೋಸ್ ತಗೊಳಕ್ ಸೂಪರ್ ಆಗಿದೆ ಇಲ್ಲಂತೂ. ಯಾರು ಇಲ್ವೇ ನನಗೆ ಫೋಟೋ ತೆಗಿಯೋರು. ಅವಾಗಲೇ ತೆಗೆದಿದ್ದು ಎಲ್ಲ ಸ್ಲೋ ಮೋಷನ್ ಅಲ್ಲಿ ಬಂದ್ಬಿಟ್ಟೈತೆ ಈಗ ನೋಡಿ. ಈ ಟ್ರೈನ್ ಎಲ್ಲ ಒಳಗಡೆ ತೆಗೆದಿದ್ದು. ಸೊ ಹಿಂಗಿದೆ ಟ್ರೈನ್, ಸೂಪರ್ ಆಗಿದೆ ಅಲ್ವಾ. ಸೊ ಅಲ್ಲೊಂದು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಈಗ ನಾನು. ಸೊ ಟಿಕೆಟ್ ಫ್ರೀ ಇದೆ ಆ್ಯಕ್ಚುಲಿ, ಅಲ್ಲಿ 50 ರೂಪಾಯಿ ಕೊಟ್ಟರಲ್ಲ. ಸೊ ಟಿಕೆಟ್ ಫ್ರೀ ಇದೆ ಒಳಗಡೆ ಎಲ್ಲ, ಸೂಪರ್ ಆಗಿದೆಲ್ಲ. ಸೊ ಇನ್ನೊಂದೇನಪ್ಪ ಅಂದ್ರೆ ರಿಯಲ್ ರೈಲ್ವೆ ಸ್ಟೇಷನ್ ಹಿಂದ್ಗಡೆನೇ ಇದೆ ಆ ಕಡೆ ಹಿಂದ್ಗಡೆ ಇದೆ. ಸೊ ಇದೆ ರಿಯಲ್ ರೈಲ್ವೆ ಸ್ಟೇಷನ್, ಇದು ಫೇಕ್ ಅಂದ್ರೆ ಮಾಡ್ತಾರೆ. ಸೂಪರ್ ಆಗಿದೆ ಅಲ್ವಾ. ಸೊ ಇಲ್ಲಿ ಒಳ್ಳೆ ವ್ಯೂ ಬರುತ್ತೆ. ಸೊ ಅಲ್ಲಿ ಸೂಪರ್ ಅಲ್ವಾ, ಸೂಪರ್. ಇದು ಟ್ರೈನ್ ಎಲ್ಲ ವ್ಯೂ ಎಲ್ಲ ಸೂಪರ್ ಆಗಿದೆ. ನೋಡ್ಬೋದು ನೀವು, ಅಫಿಷಿಯಲ್ ಅವರು ಟ್ರಾವೆಲ್ ಮಾಡೋದು, ರಾಜನ ವಂಶದವರು ಅವರೆಲ್ಲ ಟ್ರಾವೆಲ್ ಮಾಡೋದು ಇದು ಟ್ರೈನ್. ಇದು ಅನ್ಸುತ್ತಿದ್ದು ಒಳಗಡೆ ಎಂಟ್ರಿ ಇಲ್ಲ, ಲಾಕ್ ಮಾಡಿದ್ದಾರೆ. ಸೊ ಆಚೆ ಇಷ್ಟೇ ಇದೆ. ಸೊ ನಿಯರ್ ಬೈ ಎಲ್ಲೆಲ್ಲ ಓಕೆ ಇಷ್ಟೇ. ಸೊ ಹೋಗಿದೆ ಇಲ್ಲಿ ಮುಗೀತು. ಇಲ್ಲಿಂದ ಮುಂದೆ ಹೋಗೋಣ, ಮೈಸೂರು ಅರಮನೆ ಹತ್ರ ಹೋಗ್ತಾ ಇದ್ದೀನಿ ಈಗ. ಇದೆಲ್ಲ ಇವತ್ತು ಟ್ರಾವೆಲಿಂಗ್ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು ಇವತ್ತು. ಸೊ ಫೈನಲ್ ನೋಡ್ರಪ್ಪ, ಇದೆ ಅರಮನೆ. ಆಲ್ರೆಡಿ ತುಂಬ ಜನ ಬಂದು ನೋಡಿರ್ತೀರಾ. ಒಳಗಡೆ ಯಾಕೋ ವಿಡಿಯೋ ಮಾಡಬೇಕು ಅನಿಸ್ಲೇ ಇಲ್ಲ, ಯಾಕಂದರೆ ತುಂಬ ಜನ ಇದ್ದಾರೆ, ವಾಯ್ಸ್ ತುಂಬ ಸೌಂಡ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ನನಗಂತೂ ಇಷ್ಟನೇ ಆಗಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇದು ಎಂಟ್ರೆನ್ಸ್, ಇದು ಎಂಟ್ರೆನ್ಸು ನೋಡ್ಬೋದು ನೀವು. ಕಡೆ ಮೇಲ್ಗಡೆ ಕಾಣಿಸಿದೆ, ಅದು ಚಾಮುಂಡಿ ಬೆಟ್ಟ. ಸೊ ಒಳಗಡೆ ಅಷ್ಟೊಂದು ವೀಡಿಯೋ ಇದಿಲ್ಲ, ಸೊ ಯಾರು ಇದ್ಬಿಡಲ್ಲ. ಸೊ ಅದಕ್ಕೆ ಅಷ್ಟೊಂದು ವೀಡಿಯೋ ಮಾಡ್ತಿಲ್ಲ ನಾನು. ನನಗೂ ಯಾಕೋ ಬ್ಯಾಕ್ ಪೇನ್ ಆಗ್ತಿದೆ, ಸ್ವಲ್ಪ ಜಾಸ್ತಿ ಪೇನ್ ಆಗ್ತಿದೆ. ಸೊ ಅದಕ್ಕೆ ನಾನೇನೋ ಮಾಡ್ತಾಯಿಲ್ಲ ವೀಡಿಯೋನ. ಇದೆ ಅರಮನೆ ಫ್ರಂಟ್ ಮೇನ್ ಎಂಟ್ರೆನ್ಸು. ಸೊ ಅದು ನೋಡಿ ಎಂಟ್ರೆನ್ಸ್ ಇದು. ಸೊ ಆ ಕಡೆ ಹೋಗಿ ವಿಡಿಯೋ ಮಾಡೋಣ ನೋಡಿ ನಿಂತ್ಕೊಳ್ಳಿ. ಹಿಂಗೆ ಮೈಸೂರಲ್ಲಿ KRS ಡ್ಯಾಮ್ ಹತ್ರ ಹೋಗ್ತಾ ಇದ್ದೀನಿ ನಾನೀಗ. ಅಪ್ಪ ಬಂದಿದ್ದ ದಾರಿಲೇ ಬಂದೆ, ಮೈಸೂರು ಹತ್ರ ಹೋದೆ. ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಖತ್ ಬೇಜಾರಾಗುತ್ತೆ. ಯಾಕೋ ಬ್ಯಾಕ್ ಪೇನ್ ಬೇರೆ ಆಗೋಯ್ತು. KRS ಡ್ಯಾಮು, ವಾವ್. ಈ ಕಡೆ ನೋಡಿ ಫುಲ್ಲು ಗ್ರೀನು, ಎಲ್ಲ ಭತ್ತ ಬೆಳಿತಾವ್ರಿ ಈ ಕಡೆ ಫುಲ್ಲು. ಈ ಕಡೆನೂ ಅಷ್ಟು ಭತ್ತ. ಸೊ ಇವಾಗ ಫಸ್ಟು ಏನಂತಾರಪ್ಪ ಇದನ್ನ, ಫಸ್ಟ್ ಬ್ರಿಡ್ಜು ಕ್ರಾಸ್ ಮಾಡ್ತಾ ಇದ್ದೀನಿ ನಾನೀಗ. ಸೂಪರ್ ಆಗಿದೆ ಅಲ್ಲ ನೋಡಿ, ಬೇರೆ ಲೆವೆಲ್ ಅಲ್ಲ. ಈಗ ಇಲ್ಲೆಲ್ಲ ನೀರು ಬರ್ತಾ ಇದೆ ನೋಡಿ, ಇಲ್ಲೆಲ್ಲ ಕಾಣಿಸಿದೆ ನೋಡಿ ಆ ಕಡೆ ಎಲ್ಲ ನೀರು. ವಾವ್ ಸೂಪರ್. ಇವಾಗ ಗುರು ಏನೋ ಅಷ್ಟೊಂದು ಟ್ರಾಫಿಕ್ ಇದೆ ಅಲ್ಲಿ. ಆ್ಯಕ್ಚುಲಿ ನಾನು ಬಂದಿದ್ದೆ ಅನಿಸುತ್ತೆ, ನಮ್ಮ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದೆ ಅನ್ಕೊತೀನಿ, ನೆನಪಿಲ್ಲ ನನಗೆ. ಆದರೆ ಸೂಪರ್ ಆಗಿರುತ್ತೆ ಅನ್ಕೊಳ್ಳಿ. ಒಬ್ಬನೇ ಬರೋದು ಒಂಥರ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಯಾರು ಬರಲ್ಲಲ್ಲ ನಮ್ಮ ಜೊತೆ, ಯಾರು ಸೆಟ್ ಆಗಲ್ಲ ನನ್ನ ಜೊತೆ. ಹೌದು ಹುಲಿಯಾ, ಬಂದಿದ್ದೀವಿ.
ಬಂದಿದ್ದೀನಿ, ಇಲ್ಲಿ ಬಂದಿದ್ದೀನಿ ನಾನು, ನಿಜ ಬಂದಿದ್ದೀನಿ. ಅಂದರೆ ಆ ಟೈಮಲ್ಲಿ ನೈಟ್ ಅಲ್ವಾ, ಅಷ್ಟೊಂದು ಗೊತ್ತಿಲ್ಲ ನನಗೆ, ನೆನಪಿಲ್ಲ. ವಾಹ್ 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 ವಾಹ್. ಮೈಸೂರು ಬಂದಿರೋರು ಇಲ್ಲಿ ಬಂದು ಹೋಗ್ಲೇಬೇಕು ಅಂದ್ಕೊಳ್ಳಿ. ನಾವು ಬಂದಿರಲಿಲ್ಲ ಲಾಸ್ಟ್ ಟೈಮ್. ಗಾಡಿ ಎಲ್ಲಿ ಹಾಕ್ಬೇಕೋ ಗೊತ್ತಿಲ್ಲ, ಬಹುತು ತಲೆನೋವು ಹೈ ಇದರ್. ಬೋಟಿಂಗ್ ಎಲ್ಲ ಇರುತ್ತೆ, ಆ ಕಡೆ ಹೋಗೋದು ಸಖತ್ತಾಗಿರುತ್ತೆ ಅಂದ್ಕೊಳ್ಳಿ. ನೆನಪಿದೆ. ಇಲ್ಲೇನೋ ತಿಂದಿದ್ದೆ ನಾನು ಸಣ್ಣ ಹುಡುಗ ಇದ್ದಾಗ, ನೆನಪಿದೆ ನನಗೆ. ವಾವ್ 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 ವಾವ್. ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಯಾರನ್ನ ಹುಡುಗರು ಬಂದರೂ ಬರ್ತಾರಪ್ಪ, ನಿಧಾನಕ್ಕೆ ಹೋಗ್ಬೇಕು. ನನಗೆ ಆಟ ಈ ಥರ ಇದ್ರೆ ಸೂಪರಾಗಿ ಜಾತ್ರೆ ಥರ ನಡೀತಾ ಇದ್ರೆ ಇನ್ನೂ ಸೂಪರಾಗಿ, ನನಗೆ ಇಷ್ಟ, ತುಂಬ ಇಷ್ಟ.